ಹಲೋ ನಮಸ್ತೆ. ಇವತ್ತು ಬಿಸಿಬೇಳೆ ಬಾತ್ ಪೌಡರ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. 4 ಚಮಚ ಕಡಲೆಬೇಳೆ, 2 ಚಮಚ ಉದ್ದಿನಬೇಳೆ, ನಾನು ಚಿಕ್ಕ ಚಮಚ ತೊಗೊಂಡಿರೋದು. ಅದಕ್ಕೆ 2 ಚಮಚ ಜೀರಿಗೆ ಹಾಕ್ಕೊಂಡಿದ್ದೀನಿ. ಮತ್ತು ಇಲ್ಲಿ 1 ಚಮಚ ಮೆಂತ್ಯ ಸಹ ಹಾಕ್ಕೊಂಡಿದ್ದೀನಿ. ಕಹಿ ಬರುತ್ತಾ ಅಂತ ಕೇಳ್ಬೋದು. ಇಲ್ಲ, ಕಹಿ ಏನು ಬರಲ್ಲ. ಇಲ್ಲಿ ನಾನು 1 ಚಮಚ ಮೆಣಸು ತೊಗೊಂಡಿದ್ದೀನಿ. ಅದಕ್ಕೆ ಅರ್ಧ ಚಮಚ ಮಾತ್ರ ಪೌಡ್ರ್ ಮಾಡಿ ಹಾಕ್ಕೊಂಡಿದ್ದೀನಿ. 1/4 ಚಮಚ ಸಾಸಿವೆ, 4 ಚಕ್ಕೆ, ಇದು ಮೊಗ್ಗು, ಸ್ಟಾರ್ ಹೂವು ಅಂತ ಹೇಳ್ತಾರೆ, ಅದನ್ನು ಒಂದು ಹಾಕ್ಕೊಂಡಿದ್ದೀನಿ. ಇದು ಜಾಕಾಯಿ, ಇದು 4 ಲವಂಗ, 4 ಏಲಕ್ಕಿ ಮತ್ತು 4 ಲವಂಗ, 1 ಚಮಚ ಗಸಗಸೆ ಹಾಕ್ಕೊತಾ ಇದ್ದೀನಿ. ಇಲ್ಲಿ ತುಂಬ ಚೆನ್ನಾಗಿ ರುಚಿಗೆ. ಇದು ಕಲ್ಲು ಹೂವು ಅಂತ, ಇದನ್ನು ಸಹ ಒಂದೇ ಒಂದು ಹಾಕ್ಕೊಂಡಿದ್ದೀನಿ, ಒಂದೇ ಒಂದು ಪೀಸು. ಮತ್ತು ಇಲ್ಲಿ ವಿಶೇಷವಾಗಿ ಆ್ಯಡ್ ಮಾಡ್ತಿರೋದು ಅಂದರೆ ಅಗಸೆ ಬೀಜ, 1 ಚಮಚ ಅಗಸೆ ಬೀಜ. ಇದು ಲೋಳೆ ಆಗುತ್ತಾ ಅಂತ ಕೇಳ್ಬೋದು. ಏನೂ ಲೋಳೆ ಆಗೋಲ್ಲ, ತುಂಬಾ ಚೆನ್ನಾಗಿರುತ್ತೆ. ಮತ್ತು ಜಾಕಾಯಿ ನಾನು ಆವಾಗಲೇ ಉಂಡೆ ತೋರಿಸಿದ್ನಲ್ಲ, ಅದು ಒಂದು 4 ಪೀಸ್ ಹಾಕ್ಕೊಂಡಿದ್ದೀನಿ ಪೌಡ್ರ್ ಮಾಡಿ. ಇದನ್ನು ಒಂದು ಅರ್ಧ ಚಮಚ ಎಣ್ಣೆ ಹಾಕಿ ಪೌಡ್ರ್ ಪುಟ್ಟಿ ಹುರಿದು ಮಿಷಿನ್ಗೆ ಹಾಕ್ಕೊಂಡಿದ್ದೀನಿ, ಮಿಕ್ಸಿಗೆ ಹಾಕಿದ್ದೀನಿ. ನನ್ನ ಮಗಳು ಹೊರಗಡೆಯಿಂದ ಬಂದು ಕೇಳ್ತಿದ್ದೇನು ಮನೆ ತುಂಬ ಘಮ ಘಮ ಅಂತ ಇದೆ ಸ್ಮೆಲ್ಲು ಅಂತ. ಅಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾಯಿತ್ತು ಪೌಡ್ರು. ಮತ್ತು ಹುರ್ಕೊಂಡಿರೋದು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕು. 1/4 ಬಟ್ಲು ಬಟಾಣಿನ ನೆನೆ ಹಾಕ್ಕೊಂಡಿದ್ದೆ ನೈಟು. ಬೆಳಗ್ಗೆ 1 ಈರುಳ್ಳಿ, ಟೊಮೊಟೊ ಒಗ್ಗರಣೆಗೆ. ಇಲ್ಲಿ ನಾನು 4 ಜನಕ್ಕೆ ಆಗೋಷ್ಟು ಮತ್ತು ತಿಂಡಿಗೆ ಮತ್ತು ಬಾಕ್ಸ್ಗೆ ಆಗೋಷ್ಟು ಮಾಡ್ತಾಯಿರೋದು. 1.5 ಕಪ್ ಅಕ್ಕಿಗೆ ಅರ್ಧ ಕಪ್ಪು ತೊಗರಿಬೇಳೆ, ರಾತ್ರಿ ನೆನೆಸಿದ ಬಟಾಣಿ ಮತ್ತು 1 ಹಿಡಿ ಕಡಲೆಬೀಜನೂ ಸಹ ಚೆನ್ನಾಗಿರುತ್ತೆ ಮೆತ್ತಗೆ ಅಂತ ಹಾಕ್ಕೊಂಡಿರೋದು. ಇಲ್ಲಿ 1.5 ಕಪ್ ಅಕ್ಕಿಗೆ ಅರ್ಧ ಕಪ್ ತೊಗರಿಬೇಳೆ ಮತ್ತು ನೆನೆಸಿಟ್ಟಿರೋಂಥ ಬಟಾಣಿ, ಕಡಲೆಬೀಜ ಹಾಕ್ಕೊಂಡು 4 ಲೋಟ ನೀರು ಹಾಕಿ 4 ವಿಜಿಲು ಕೂಗಿಸ್ಕೊಳ್ಳೋದು. ಅದ್ರ ಜೊತೆಗೆ ತರಕಾರಿನೂ ಸಹ ಹಾಕ್ಕೊಂಡಿದ್ದೀನಿ. ಒಂದು 10 ಹುಳ್ಳಿಕಾಯಿ, 1 ನವಿಲುಕೋಸು, 1 ಕ್ಯಾರೆಟು, ಅದನ್ನು ಹಾಕಿ 4 ವಿಜಿಲ್ ಕೂಗ್ಸೋದು. ಇಲ್ಲಿ ಇನ್ನೊಂದು ಕಡೆ ಸ್ಟವ್ನಲ್ಲಿ 1 ಈರುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿ ಒಗ್ಗರಣೆ ಹಾಕಿಟ್ಕೋಬೇಕು. ಬೆಂದಾದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಮೆತ್ತಗೆ ಬೆಂದಿದೆ ಅಂತ, ತುಂಬ ರುಚಿಯಾಗಿತ್ತು. ಬಿಸಿಬೇಳೆಭಾತ್ ಸಹ ನನ್ನ ಮಗಳು ಇನ್ನೊಂದು ಸತಿ ಮಾಡಿಕೊಡು ಅಂತ ಕೇಳ್ತಿದ್ದು. ತುಂಬ ಚೆನ್ನಾಗಿ ಬಂದಿತ್ತು, ತುಂಬ ಚೆನ್ನಾಗಾಗ್ತಿತ್ತು. ಅದ್ರ ಜೊತೆಗೆ ಮೊಸರು ಬಜ್ಜಿ, ಬೂಂದಿ ಏನು ಹಾಕ್ಕೋಬಾರ್ದು, ತುಂಬ ರುಚಿಯಾಗಿರುತ್ತೆ. ಮೊಸರು ಬಜ್ಜಿಗೆ ತಿಂದರೆ ಆರೋಗ್ಯಕ್ಕೂ ಒಳ್ಳೆಯದು. ಇದನ್ನು ಇನ್ನೂ ಬೇಕು ಅಂದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.